ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕುರ್ಡಿ ಗ್ರಾಮದಲ್ಲಿ ಶಾಸಕ ಬಸನಗೌಡ ದದ್ದಲ್ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದದ್ದಲ್ ಕುರ್ಡಿ ಗ್ರಾಮದಲ್ಲಿ ಇಂದು ಕಕಡ್ಬ ಮೈಕ್ರೋ ಯೋಜನೆಯಡಿ ಸಕಪ ಕಾಲೋನಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ಕಕಡ್ಬ ಸಿಎಂಡಿಕ್ ಯೋಜನೆಯಡಿ ಕಾಲೋನಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ಕಕಡ್ಬ ಮೈಕ್ರೋ ಯೋಜನೆಯಡಿ ವಾಲ್ಮೀಕಿ ಭವನಕ್ಕೆ ಕಂಪೌಂಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕುರ್ಡಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ ನೆರವೇರಿಸಿದರು. ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ 04 ಸಿಸಿ ರಸ್ತೆಗಳು ಕನಕದಾಸ ವೃತ್ತದಿಂದ ಎದರು ಪಾದದ ಅರೋಲಿ ಮುಖ್ಯ ರಸ್ತೆವರೆಗೆ 01 ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆ ಹಾಗೂ ವಾಲ್ಮೀಕಿ ಭವನಕ್ಕೆ ಕಾಂಪೌಂಡ್ ನಿರ್ಮಾಣ. ಪಂಚಾಯಿತಿಯಿಂದ ತಿಕ್ಕಾ ತಾತ ದರ್ಗಾದವರೆಗೆ ಸಿಸಿ ರಸ್ತೆ ಮತ್ತು ಅಂಬೇಡ್ಕರ್ ವೃತ್ತದಿಂದ ಗ್ರಾಮದ ಮಧ್ಯೆ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಮಾಡಲಾಯಿತು. ಕುರ್ಡಿ ಗ್ರಾಮದಲ್ಲಿ ಒಂದೇ ದಿನ 4 ಕಡೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದರು. ಗ್ರಾಮಸ್ಥರ ಮನದಾಳದ ಮಾತು ಅಭಿವೃದ್ಧಿ ಹರಿಕಾರ ಶಾಸಕ ಬಸನಗೌಡ ದದ್ದಲ್ ಎಂದು ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಗೇಂದ್ರಪ್ಪ, ಉಮೇಶ್ ಪಾಟೀಲ್, ಕುರ್ಡಿಯ ಗೋರ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಿಡಿಒ, ವಿವಿಧ ತಾಲೂಕು ಇಲಾಖೆ ಅಧಿಕಾರಿಗಳು, ಆಯಾ ಗ್ರಾಮದ ಮುಖಂಡರು, ಪಕ್ಷದ ನಾಯಕರು, ಕಾರ್ಯಕರ್ತರು ಸೇರಿದಂತೆ ಇತರರಿದ್ದರು. ವರದಿಗಾರರು ಗಾರ್ಲದಿನ್ನಿ ವೀರನಗೌಡರ, ರಾಯಚೂರು. ಇವತ್ತು ಎಸ್ಸಿಪಿ ಯೋಜನೆ ಅಡಿಯಲ್ಲಿ ಬಹಳ ಬಹುದಿನಗಳಿಂದ ಅಂಬೇಡ್ಕರ್ ವೃತ್ತದಿಂದ ಏನು ಕುರುಡಿ ಮಧ್ಯಭಾಗದಲ್ಲಿ ಹೋಗುವಂಥ ರಸ್ತೆಗೆ ಬಹಳಷ್ಟು ಹದಗೆಟ್ಟಿರುವಂಥ ರಸ್ತೆ ಆಗಿತ್ತು ಮತ್ತು ಬಹಳಷ್ಟು ಕಾಲೋನಿಗಳಲ್ಲಿ ಕೂಡ ರಸ್ತೆಗಳ ಅವಶ್ಯಕತೆ ಇತ್ತು. ಹಾಗಾಗಿ ಇವತ್ತು ಸುಮಾರು 86 ಲಕ್ಷ ರೂಪಾಯಿಗಳನ್ನು ಈ ಒಳಗಡೆ ಬರುವಂಥ 5 ರಸ್ತೆಗಳು ಮತ್ತು ಈ ಮುಖ್ಯ ರಸ್ತೆಯನ್ನು ಇವತ್ತು ಸಂಪೂರ್ಣವಾಗಿ ಸಿಸಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರು, ಊರಿನ ಎಲ್ಲ ಹಿರಿಯರು ಮತ್ತು ಪಕ್ಷದ ಮುಖಂಡರು ಸೇರಿ ಇವತ್ತು ಈ ಕೆಲಸವನ್ನು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ ಪ್ರಾರಂಭಿಸಿದ್ದೀವಿ. ಇದು ಉತ್ತಮವಾದಂಥ ಗುಣಮಟ್ಟದ ಕೆಲಸವನ್ನು ಮಾಡಬೇಕಂತ ಕೂಡ ಈ ಇಂಜಿನಿಯರ್ಗಳಿಗೆ ನಾನು ಹೇಳ್ತಾ, ಮತ್ತು ಇಲ್ಲಿರುವಂಥ ಕಾಲೋನಿಗಳಲ್ಲಿ ಕೂಡ ತಾವು ಕೂಡ ಈ ಕೆಲಸವನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಭಾಳಷ್ಟು ಕೆಲಸಗಳು ಇವತ್ತು ಅಲ್ಲಿ ಮುಂದೆ ಕನಕ ವೃತ್ತದಿಂದ ಏನು ಅರೋಲಿಗೆ ಹೋಗುವಂಥ ರಸ್ತೆ ಕೂಡೋದು ಲಕ್ಷ್ಮೀದೇವಿ ಗುಡಿ ಮುಖಾಂತರ ಎದುರುಪಾದದವರೆಗೆ ಅಲ್ಲಿ ಕೂಡ ಇವತ್ತು ಸುಮಾರು 1 ಕೋಟಿ ರೂಪಾಯಿಗಳಷ್ಟು ರಸ್ತೆ ಮತ್ತು ಡ್ರೈನೇಜ್ ಏನು ಸಿಡಿಗಳನ್ನು ಅಲ್ಲಿ ಇಟ್ಟಿದ್ದೀವಿ. ಆ ರಸ್ತೆ ಆಗ್ತದೆ. ಅದರ ಜೊತೆಗೆ ಏನು ಕಂಪೌಂಡ್ ವಾಲನ್ನು ಸುಮಾರು 21 ಲಕ್ಷ ರೂಪಾಯಿಗಳ ಚಾಲನೆ ನಮ್ಮ ಅಧಿಕಾರಿ ಉತ್ತಮವಾದ ಕೆಲಸವನ್ನು ಮಾಡಬಹುದು. ಅದೇ ರೀತಿಯಾಗಿ ಈಗಾಗಲೇ ಅಂಬೇಡ್ಕರ್ ವೃತ್ತದಿಂದ ಏನು ಒಳಗಡೆ ಹೋಗುವಂಥ ಎಸ್ಸಿ ಕಾಲೋನಿಗಳಲ್ಲಿ ಸುಮಾರು 86 ಲಕ್ಷ ರೂಪಾಯಿಗಳನ್ನು ಇವತ್ತು ಸಿಸಿ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಿದ್ದೀವಿ. ಮತ್ತು ಕನಕ ವೃತ್ತದಿಂದ ಎದುರುಪಾದ ಅರೋಲಿಗೆ ಕನೆಕ್ಟ್ ಆಗುವಂಥ ರಸ್ತೆಗಳ 1 ಕೋಟಿ ರೂಪಾಯಿಗಳ ರಸ್ತೆ ಮತ್ತು ಡ್ರೈನೇಜ್ ವಾಲನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಈ 3 ಕಾಮಗಾರಿಗಳು ಮತ್ತು ಏನು ಇಲ್ಲಿ ಪಂಚಾಯತಿ ಪಕ್ಕದಿಂದ ದರ್ಗಾ ತಿಕ್ಕಾತದ ದರ್ಗಾವರೆಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಿಸಿ ರಸ್ತೆ ಒಟ್ಟಾರಾಗಿ ಕೆಲಸಗಳನ್ನು ಬೆಳಗ್ಗೆಯಿಂದ ಈ ಎಲ್ಲ ಕೆಲಸಗಳನ್ನು ಕನಕ ವೃತ್ತದಿಂದ ಹಿಡಿದು ಎದುರುಪಾದವರೆಗೆ ಇವತ್ತು ಇಲ್ಲಿ ಒಂದು ಸಿಡಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ
ಸಂಪೂರ್ಣವಾಗಿ ಸಿಸಿ ರಸ್ತೆಯನ್ನು ಲಕ್ಷ್ಮೀದೇವಿ ಗುಡಿ ಮುಖಾಂತರ ಎದುರುಪಾದವರೆಗೆ 1 ಕೋಟಿ ರೂಪಾಯಿಗಳನ್ನು ಇವತ್ತು ರಸ್ತೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಯನ್ನು ಸಂಪೂರ್ಣವಾಗಿ ಹಾಕಬೇಕು. ಯಾಕಂದರೆ ಅರೋಲಿಯಿಂದ ಈ ಕಡೆ ಮುಖ್ಯ ದ್ವಾರಕ್ಕೆ ಬರುವಂಥ ಈ ರಸ್ತೆ ಆಗ್ತದೆ ಮತ್ತು ಕನಕ ವೃತ್ತ ಮಧ್ಯಭಾಗದಲ್ಲಿರುವಂಥದ್ದು. ಹಾಗಾಗಿ ಬಹುದಿನಗಳಿಂದ ಇಲ್ಲಿರುವಂಥ ವ್ಯವಸ್ಥೆಗೆ ಬೇಡಿಕೆ ಸಮಾಜದ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತಿಯ ಸದಸ್ಯರು ಎಲ್ಲ ಅಧ್ಯಕ್ಷರು ಎಲ್ಲರೂ ಸೇರಿ ಮತ್ತು ನನ್ನ ಪಕ್ಷದ ಮುಖಂಡರು ಹೇಳಿದಾಗೆ ಇವತ್ತು ಆ ಕೆಲಸವನ್ನು ಪ್ರಾರಂಭ ಮಾಡಿ ಉತ್ತಮವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಇವತ್ತು